ಮೂರು ಕ್ಷೇತ್ರಗಳಿಂದ ವೀಕ್ಷಕರೇ ಕ್ಷಣದ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ತರ್ತೀವಿ. ಯಾವ ರೀತಿ ಮತದಾನ ನಡೀತಾ ಇದೆ, ಬೈ ಪೋಲ್ ಡೀಟೇಲ್ಸ್, ಬೈ ಎಲೆಕ್ಷನ್ ಅಖಾಡ ಯಾವ ರೀತಿಯಲ್ಲಿ ಬಿರುಸು ಪಡೆದುಕೊಂಡಿದೆ, ಮತದಾನ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅಂತ ಡೀಟೇಲ್ಸ್ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸರತಿ ಸಾಲಿನಲ್ಲಿ ನಿಂತು ಮತದಾನದ ಹಕ್ಕನ್ನು ಜನ ಚಲಾಯಿಸ್ತಾ ಇದ್ದಾರೆ. ಹಾವೇರಿಯ ಶಿಗ್ಗಾವಿಯಲ್ಲೂ ಕೂಡ ಜೋರಾಗಿ ಮತದಾನ ಸಾಗಿದೆ. ಚನ್ನಪಟ್ಟಣ ಸಂಡೂರಿನಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಚುರುಕು ಪಡೆದುಕೊಳ್ತಾ ಇದೆ. ಇನ್ನೇನು 8:20 ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಎದ್ದು ವೋಟ್ ಮಾಡಕ್ ಬಂದ್ಬಿಟ್ಟಿರ್ತಾರೆ. ಸೊ ಇಷ್ಟೊತ್ತಿಗೆ ಇನ್ನೇನು ಗೇರಪ್ ಆಗ್ತಾ ಇರೋಂಥ ಟೈಮ್ 10 ಗಂಟೆ 10:30 11 ಗಂಟೆ ಒಳಗೆಲ್ಲ ಬೆಳಗಿನ ಸುತ್ತಿನ ಮತದಾನ ಒಂದು ರೌಂಡ್ ಮುಗಿತಾ ಬರುತ್ತೆ. ಆ ನಂತರ ಮತ್ತೆ ಮಧ್ಯಾಹ್ನ ಶುರುವಾಗುತ್ತೆ, ಮತ್ತೆ ಜನ ಬರೋದಕ್ಕೆ ಜಾಸ್ತಿ ಸಂಖ್ಯೆಯಲ್ಲಿ ಶುರುವಾಗುತ್ತೆ. ಇದು ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಜನ ಆಸಕ್ತಿಯಿಂದ ಬಂದು ವೋಟ್ ಮಾಡ್ತಾ ಇದ್ದಾರೆ. ಉಪಚುನಾವಣೆ ನಡೀತಾ ಇದ್ರು ಕೂಡ ಜನ ಮತ್ತೆ ಆಸಕ್ತಿಯಿಂದ ಬಂದು ವೋಟ್ ಮಾಡ್ತಾ ಇದ್ದಾರೆ. ಸಂಡೂರಿನಲ್ಲಿ ತುಕಾರಾಮ್ ಅವರು ಸಂಸದರಾಗಿ ಆಯ್ಕೆ ಆಗಿರೋದ್ರಿಂದ ತೆರವಾದಂತಹ ಮತಕ್ಷೇತ್ರ. ಸೊ ಅಲ್ಲಿಗ ಅವರ ಪತ್ನಿ ಅನ್ನಪೂರ್ಣ ತುಕಾರಾಮ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗೆಯೇ ಬಂಗಾರು ಹನುಮಂತು ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗೆಯೇ ಚನ್ನಪಟ್ಟಣಕ್ಕೆ ಬಂದರೆ ಅತ್ಯಂತ ಕುತೂಹಲ ಕೇಳಿಸಿರ್ತಕ್ಕಂಥ ಕ್ಷೇತ್ರ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ CP ಯೋಗೇಶ್ವರ್. ರೈಟ್, ನಮ್ಮ ಪ್ರತಿನಿಧಿ ಸಂಜಯ್ ವೀಕ್ಷಕರು ಈಗಾಗಲೇ ನಾನು ಹೇಳಿದಾಗೆ ನಮ್ಮ ಎಲ್ಲ ರಿಪೋರ್ಟರ್ಸ್ ಫೀಲ್ಡಲ್ಲಿ ಇದ್ದಾರೆ. ಅಲ್ಲಿಂದ ತತ್ಕ್ಷಣದ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಸಂಜಯ್ ಚನ್ನಪಟ್ಟಣದಿಂದ ಕನೆಕ್ಟ್ ಆಗಿದ್ದಾರೆ. ಸಂಜಯ್, ನೀವು ಯಾವ ಪೋಲಿಂಗ್ ಬೂತ್ ಅಲ್ಲಿ ಇದ್ದೀರಾ? ಅಲ್ಲಿ ಯಾವ ರೀತಿಯ ಚಿತ್ರಣ ಇದೆ? ಜನ ಬರ್ತಾ ಇದ್ದಾರಾ, ವೋಟ್ ಮಾಡ್ತಾ ಇದ್ದಾರಾ? ವೋಟಿಂಗ್ ಸ್ಪಿರಿಟ್ ಯಾವ ರೀತಿನಲ್ಲಿದೆ? ಖಂಡಿತವಾಗಿಯೂ ಶ್ರೀಲಕ್ಷ್ಮಿ, ಏನು ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿರ್ತಕ್ಕಂಥ ಕ್ಷೇತ್ರ ಅಂತಂದರೆ ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ನೋಡ್ತಾ ಇದ್ದೀರಾ, ಸಾಕಷ್ಟು ಬೆಳಿಗ್ಗೆಯಿಂದಲೇ ಮತದಾರರು ಉತ್ಸಾಹನ ತೋರ್ತಾ ಇರ್ತಕ್ಕಂಥದ್ದು, ಮತದಾನ ಮಾಡಲಿಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ವಂಗನೂರು ಏನಿದೆ ಆ ಒಂದು ಗ್ರಾಮದಲ್ಲಿ. ಅಂದರೆ ಇಲ್ಲಿ ಎರಡೂ ಪಕ್ಷದ ಕಡೆಯ ಒಂದು ಮುಖಂಡರು ಕೂತಿರ್ತಾರೆ. ಬಂದು ತಮ್ಮ ಏನು ಮತಗಟ್ಟೆಗೆ ಹೋಗುವ ಮುನ್ನ ಏನು ಒಂದು ನಂಬರನ್ನು ಬರ್ಸ್ಕೊತಾರೆ, ಮತದಾನ ಮಾಡಲಿಕ್ಕೆ ನಂಬರನ್ನು ಬರ್ಸ್ಕೊಂಡು ಹೋಗ್ತಕ್ಕಂಥದ್ದವರು. ಈಗ ಎರಡೂ ಪಕ್ಷದವ್ರು ಈ ಕಡೆ ಕೂತಿರ್ತಕ್ಕಂಥದ್ದು. ಅಂದರೆ ಜನ ಯಾವ ರೀತಿ ಬೆಳಗ್ಗೆನೇ ಸೇರಿದ್ದಾರೆ 8 ಗಂಟೆ ಸುಮಾರಿಗೆ ಅಂತ ಅಂದರೆ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಂದರೆ ಮತದಾರರು ಬರ್ತಾ ಇರ್ತಕ್ಕಂಥದ್ದು. ಬಂದು ತಮ್ಮ ಗುರುತಿನ ಚೀಟಿಯನ್ನು ತೋರಿಸಿ ಅಂದರೆ ವೋಟಿಂಗ್ ಮಾಡಲಿಕ್ಕೆ ಇಂಥ ಸಂಖ್ಯೆ ಅಂತ ಇರುತ್ತೆ, ಆ ಸಂಖ್ಯೆನ ಬರ್ಸ್ಕೊತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಚನ್ನಪಟ್ಟಣದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ NDA ಅಭ್ಯರ್ಥಿಯಾಗಿದ್ದರೆ, ಹಾಗೆ ಯೋಗೇಶ್ವರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥದ್ದು. ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಬಿರುಸಿನ ಮತದಾನ ಆರಂಭ ಆಗಿರ್ತಕ್ಕಂಥದ್ದು. ಸುಮಾರು 11 ಗಂಟೆ ತನಕ ಇದೇ ರೀತಿಯ ಉತ್ಸಾಹ ಇರುತ್ತೆ ಅಂತಕ್ಕಂಥ, ಯಾಕಂತಂದರೆ ಕೆಲಸ ಕಾರ್ಯಗಳಿಗೆ ಹೋಗ್ತಕ್ಕಂಥವ್ರು ಬೆಳ್ಳಂಬೆಳಿಗ್ಗೆನೆ ಬಂದು ಮತದಾನವನ್ನು ಮಾಡಿ ಹೋಗ್ತಾರೆ. ಬಿಸಿಲಾಗುತ್ತೆ ಅಂತಕ್ಕಂಥ ಕಾರಣಗಳಿಂದಲೂ ಸಹ ಸ್ವಲ್ಪ 11 ಗಂಟೆವರೆಗೂ ಬೇಗ ಮತದಾನ ಆಗುತ್ತೆ. ತದನಂತರ ಬಿಸಿಲು ಕಳೆದಂಥ 2-3 ಗಂಟೆ ಮೇಲೆ ಮತ್ತೆ ಹೆಚ್ಚಿನ ಮತದಾನ ಆಗುತ್ತೆ. ಒಟ್ಟಾರೆಯಾಗಿ ಆರಂಭದಲ್ಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾರರು ಏನು ಉತ್ಸಾಹವನ್ನು ತೋರ್ತಾ ಇರ್ತಕ್ಕಂಥವ್ರು, ವೃದ್ಧರು, ಮಹಿಳೆಯರು ಎಲ್ಲರೂ ಸಹ ಮತದಾನ ಮಾಡಲಿಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಸಂಜಯ್, ನೀವಿರೋ ವೋಟಿಂಗ್ ಸೆಂಟರ್ನಲ್ಲಿ ಜನ ಹೆಂಗೆ ಬರ್ತಾ ಇದ್ದಾರೆ, ಜನ ಏನು ಹೇಳ್ತಾರೆ ಅವ್ರನ್ನ ಮಾತಾಡಿಸಿ ವೋಟ್ ಮಾಡೋಕ್ಕೆ ಎಷ್ಟರ ಮಟ್ಟಿಗೆ ಇಂಟ್ರೆಸ್ಟಿಂದ ಬರ್ತಾ ಇದ್ದಾರೆ? ಅಲ್ಲಿ ನೀವು ಪೋಲಿಂಗ್ ಸೆಂಟ್ರಲ್ಲಿ ನಿಂತಿದ್ರೆ ಅಕಸ್ಮಾತ್ ಅಲ್ಲಿ ಯಾವ ರೀತಿಯಲ್ಲಿ ವೋಟಿಂಗ್ ಆಗ್ತಾ ಇದೆ ಅನ್ನೋದನ್ನು ತೋರಿಸಿ ಜನರ ಹತ್ರ ಮಾತಾಡಿ. ಸಂಜಯ್, ಖಂಡಿತವಾಗಿ ಈಗ ಮತದಾನ ಮಾಡಲಿಕ್ಕೆ ಬರ್ತಾ ಇರ್ತಕ್ಕಂಥ ಒಂದಿಬ್ಬರನ್ನ ಮಾತನಾಡಿಸುವ ಪ್ರಯತ್ನವನ್ನು ಮಾಡ್ತೀನಿ. ಯಾರು ಮತದಾನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂಥವ್ರನ್ನ ಸಹ ಮತದಾನ ಮಾಡೋಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀನಿ. ಹೊಸ್ದಾಗಿ ಏನಂತಂದರೆ ಏನೋ ಯಾರೆಲ್ಲ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಬಂದು ಬರ್ಸ್ಕೊಳ್ತಾರೆ. ಇಲ್ಲೇ ಒಂದಿಬ್ಬರು ಯುವಕರು ಇರ್ತಕ್ಕಂಥದ್ದು, ಅವ್ರಿಗೆ ಮತದಾನ ಮಾಡಲಿಕ್ಕೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತಕ್ಕಂಥದ್ದು. ಸರ್ ನಮಸ್ಕಾರ, ಇದೇ ಊರಾ ನೀವು? ಹೌದು ಸರ್, ಇದೇ ಊರು. ಫಸ್ಟ್ ಟೈಮ್ ಮತ ಮಾಡ್ತಾ ಇದ್ದೀರಾ ಹೇಗೆ? ಇಲ್ಲ ಸರ್, ಇದು 2ನೇ ಬಾರಿ. ಹೌದು, ಯಾವ ಊರು ನಿಮ್ಮದು? ಸ್ವಂತ ಊರು ವಂಗನೂರೇ ಸರ್. ಬೆಳಗಿನ ವೋಟ್ ಮಾಡ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತಿದೆ ಸರ್. ಬೇರೆಯವ್ರಿಗೆಲ್ಲ ಏನು ಕೇಳ್ಕೊಂತೀರಾ? ಬೇರೆಯವ್ರಿಗೆಲ್ಲ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಮಾಡಿ, ಮತ್ತೆ ಈಗ ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗೆ ಯಾವ್ಯಾವ ಪಕ್ಷಕ್ಕೆ ಹೋಗ್ತಾರೆ ಅಂಥವ್ರನ್ನ ಮಾತ್ರ ವೋಟ್ ಹಾಕ್ಬೇಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ಬಂದು ವೋಟ್ ಮಾಡಿ ಅಂತ? ಹೌದು, ಎಲ್ಲರೂ ಬಂದು ವೋಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಂ, ಇಲ್ಲ ಸರ್, ಇವಾಗ ಹೋಗ್ತಾ ಇದ್ದೀವಿ. ಖುಷಿ
ಖುಷಿ ಆಗ್ತಾ ಇದೆಯಾ? ಹೌದು ಸರ್, ಹೌದು. ಚುನಾವಣೆ ಅಂತ ಏನು ಬೇಜಾರಿಲ್ವಾ? ಇಲ್ಲ ಸರ್, ಉಪಚುನಾವಣೆ ಖುಷಿನೇ ಆಯ್ತದೆ. ಹೌದು ಸರ್, ಹೌದು. ಶ್ರೀಲಕ್ಷ್ಮಿ, ಇದು ಅಂತಂದರೆ ಯಾರಾದರೂ ಸರಿ ಬಂದು ಮತದಾನವನ್ನು ಮಾಡಿ ಉಪಚುನಾವಣೆ ಅಂತಕ್ಕಂಥ ಯಾವುದೇ ಬೇಜಾರಿಲ್ಲ. ಮತದಾನ ಬರ್ತಕ್ಕಂಥ ದಿನಗಳಲ್ಲಿ ಮತದಾನ ಮಾಡ್ತಕ್ಕಂಥದ್ದು ನಮ್ಮ ಹಕ್ಕು ಅಂತಕ್ಕಂಥ ಒಂದು ಮಾತನ್ನು ವಂಗನೂರಿನ ಯುವಕ ಇಲ್ಲಿರ್ತಕ್ಕಂಥದ್ದು ಈಗಾಗಲೇ ಮತದಾನ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ಏನಂತಂದರೆ ಆ ಯುವಕ ಹೇಳಿದೆ. ಮತ್ತು ಇದೇ ರೀತಿಯ ಉತ್ಸಾಹ ಇಡೀ ಚನ್ನಪಟ್ಟಣದಾದ್ಯಂತ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಮತದಾರರಲ್ಲಿ ಮತ ಹಾಕ್ಲಿಕ್ಕೆ ಸಾಕಷ್ಟು ಖುಷಿ ಇರುತ್ತೆ ಅವ್ರಿಗೆ. ಈಗ ಇಲ್ಲೊಬ್ರು ವಯಸ್ಸಾದವ್ರು ಇದ್ದಾರೆ. ತಾತ, ಇದೇ ಊರಿನವರಾ? ಓಟ್ ಇದೆಯಾ ನಿಮ್ಮದು? ಓಟ್ ಇದೆ. ಓಟ್ ಹಾಕಿದ್ರೆ ಈಗ ಹೋಗ್ತಾ ಇದ್ದೀರಾ? ಇನ್ನು 10 ಗಂಟೆ ಮೇಲೆ ಹೋಗ್ತೀನಿ. 10 ಗಂಟೆ ಮೇಲೆ ಹೋಗ್ತೀರಾ? ಎಷ್ಟು ವರ್ಷ ಸುಮಾರು ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ನಡೀತಾ ಇರ್ತಕ್ಕಂಥ ಎಷ್ಟು ಖುಷಿ ಆಗ್ತಾ ಇದೆ? ಉಪಚುನಾವಣೆ ಅಂತ ಏನು ಬೇಜಾರಿಲ್ವಾ? ಬೇಜಾರು ಯಾಕೆ? ಉಪಚುನಾವಣೆ ನಡೀತಾ ಇದೆ, ಸಖತ್ ಫೈಟ್ ಇದೆ. ಬೇಜಾರು ಯಾಕೆ ಅಂದರೆ ಓಟು ಹಾಕ್ಬೇಕು, ಹಾಕ್ತಾರೆ. ಈ ಊರಲ್ಲಿ ಎಷ್ಟು ಓಟ್ ಇದೆ? ನಮ್ಮ ಎಸ್.ಸಿ ಬೀದಿಲಿ ಒಂದು 2,000 ಇದೆ. 2,000 ಇದೆ. ಬೆಳಿಗ್ಗೆಯಿಂದನೇ ಜನ ಬರ್ತಾ ಇದ್ದಾರೆ, ಜಾಸ್ತಿ ಬರ್ತಾ ಇದ್ದಾರೆ. ಬಂದು ಓಟ್ ಮಾಡಿ ಹೋಯ್ತಾ ಇದ್ದಾರೆ. ಶ್ರೀಲಕ್ಷ್ಮಿ ಕೇಳಿದ್ರಲ್ಲ, ಇದು ಅಂದರೆ ಒಬ್ರು ಹೇಳ್ತಾರೆ ಯಜಮಾನ್ರು 10 ಗಂಟೆ ಸುಮಾರು ನಾನು ಓಟ್ ಹಾಕ್ತೀನಿ ಅಂತಕ್ಕಂಥದ್ದು. ಆದರೂ ಅವ್ರಿಗೆ ಓಟ್ ಹಾಕುವ ಒಂದು ಜಾಗಕ್ಕೆ ಬಂದಿರತಕ್ಕಂಥ ಖುಷಿ ನೋಡ್ತಾ ಇದ್ರೆ ಇಲ್ಲೆಲ್ರಿಗೂ ಚುನಾವಣೆ ಅಂತಕ್ಕಂಥದ್ದು ಬಹಳ ಖುಷಿ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮತದಾರರು ಬೆಳಿಗ್ಗೆಯಿಂದಲೇ ಸಾಕಷ್ಟು ಉತ್ಸಾಹವನ್ನು ತೋರ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಬರ್ತಾ ಇದೆ ಚನ್ನಪಟ್ಟಣದಲ್ಲಿ. ಹಾಗಾದ್ರೆ ಯಾರ ಪಾಲಿಗೆ ವಿಜಯ ಮಾಲೆ ಒಲಿಯುತ್ತೆ? ಮತ್ತೆ ಸಂಡೂರಿನಲ್ಲಿ ಸಂಗ್ರಾಮ ಗೆಲ್ಲೋ ರಣಕಲಿ ಯಾರು? ಕುತೂಹಲ ಗರಿಗೆದ್ರಿದೆ. ಶಿಗ್ಗಾಮಿಯಲ್ಲಿ ಕಮಾಲ್ ಮಾಡೋ ಅಭ್ಯರ್ಥಿ ಯಾರು? ಮತಕಣದಿಂದ ರಿಪಬ್ಲಿಕ್ ಕನ್ನಡದ ಮೆಗಾ ಕವರೇಜ್ ವೀಕ್ಷಕರೇ. ಫೀಲ್ಡ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಇಂಚಿಂಚು ಅಪ್ಡೇಟ್ ನಾವು ನಿಮ್ಗೆ ಕೊಡ್ತೀವಿ. 3 ಕ್ಷೇತ್ರಗಳಲ್ಲಿ ಯಾವ ರೀತಿ ಮತದಾನ ಸಾಗಿದೆ, 3 ಕ್ಷೇತ್ರಗಳಲ್ಲಿ ಚುನಾವಣಾ ಹವಾ, ಬೈ ಎಲೆಕ್ಷನ್ ಹವಾ ಯಾವ ರೀತಿನಲ್ಲಿದೆ ಅನ್ನುವಂತ ಮೋಸ್ಟ್ ಅಪ್ಡೇಟೆಡ್ ಕವರೇಜ್ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಓಕೆ, ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಬಳ್ಳಾರಿಯಲ್ಲಿ ಯಾವ ರೀತಿನಲ್ಲಿ ಮಿನಿ ದಂಗಲ್ ಗರಿಗೆದ್ರಿದೆ? ಜನ ಬರ್ತಾ ಇದ್ದಾರಾ? ವೋಟ್ ಮಾಡ್ತಾ ಇದ್ದಾರಾ? ಯಾವ ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ? ಜನರ ಒಂದು ಸ್ಪಿರಿಟ್ ಅಥವಾ ಸ್ಫೂರ್ತಿ, ಮತದಾನ ಮಾಡಬೇಕು ಅಂತ ವೋಟಿಂಗ್ ಸ್ಪಿರಿಟ್ ಯಾವ ರೀತಿನಲ್ಲಿದೆ ರಂಜಿತ್? ಎಸ್, ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ. ನೋಡಿ, ನಾನೀಗ ಸಂಡೂರಿನ 67 ತುಕಾರಾಮ್ ಅವರು ತಾವು ಮತವನ್ನ ಚಲಾಯಿಸುವಂತ ಮತಗಟ್ಟೆ 67ರಲ್ಲಿದ್ದೀನಿ. ಸುಮಾರು 888 ವೋಟ್ಗಳಿಲ್ಲಿದ್ದಾವೆ. ಬೆಳಿಗ್ಗೆಯಿಂದಲೂ ಕೂಡ ಬಿರುಸಿನಿಂದ ಇಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ತುಕಾರಾಮ್ ಸೇರಿದಂತೆ ಅವರ ಧರ್ಮಪತ್ನಿ ಅನ್ನಪೂರ್ಣ ಅವರೆಲ್ಲರೂ ಕೂಡ ಇದೇ ಮತಗಟ್ಟೆಯಲ್ಲಿ ಬಂದು ವೋಟ್ ಮಾಡೋದು. ಕೆಲವೇ ಕ್ಷಣದ ಹಿಂದೆ ಅವ್ರ ಮನೆ ಹತ್ರ ನಾವು ಹೋಗಿದ್ವಿ, ಅವ್ರನ್ನ ಮಾತಾಡಿಸ್ಕೊಂಡು ಬಂದ್ವಿ. ಪೂಜೆ ಆದ ನಂತರ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವ್ರು ಬರ್ತಾರೆ. ಅರ್ಧ ಗಂಟೆಯಲ್ಲಿ ಅವ್ರು ಇದೇ ಮತಗಟ್ಟೆಗೆ ಬಂದು ವೋಟ್ ಹಾಕ್ತಾರೆ. ನೋಡಿ, ಮತವನ್ನ ಚಲಾಯಿಸಿ ಬಂದಿರುವಂಥ ಹಿರಿಯ ನಾಗರಿಕರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ತಾವು ಮತ ಹಾಕಿದ್ರಿ, ಯಾವ ಆಧಾರದ ಮೇಲೆ ಈ ಬಾರಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದೀರಿ ಸರ್? ಮತ ಆಧಾರ ಇಲ್ಲ. ನಾನು ಒಬ್ಬ ಭಾರತೀಯ ಪ್ರಜೆಯ ಮೊದಲನೇ ಕರ್ತವ್ಯ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು. ಒಳ್ಳೆ ನಮಗೆ ಸಹಾಯ ಮಾಡುವಂತಹ ವ್ಯಕ್ತಿಯನ್ನು ಚುನಾಯಿತನಾಗಿ ತರಬೇಕು. ಸೊ ಇದು ಒಂದು ಮೊಟ್ಟ ಮೊದಲನೇ ಕರ್ತವ್ಯ. ಇದಕ್ಕೆ ಬೇರೆ ಏನು ಎಮಲ್ಷನ್ಸ್ ಬೇಕಾಗಿಲ್ಲ. ಎಲ್ಲರೂ ನಾವು ಎಜುಕೇಷನ್ ಟೋಟಲ್ ಅಂತಂದಾಗ ಅಥವಾ ಎಜುಕೇಷನ್ ಕಂಪ್ಲೀಟ್ ಅಂತಂದಾಗ ನಾವು ಸರ್ಕಾರಿ ಸ್ವಾಮ್ಯದ ಏನಿದಾವೆ ಕೆಲಸಗಳಲ್ಲಿ ಜನಸಾಮಾನ್ಯರು ಭಾಗಿಯಾಗುವ ಒಂದು ಪ್ರಕ್ರಿಯೆ ಬಂದೊಂದಿಗೆ ನಾವು ವಿದ್ಯಾವಂತರಂತ ನಾವು ಹಣೆಪಟ್ಟಿಯನ್ನು ನಾವು ಘಂಟಾಘೋಷವಾಗಿ ಘೋಷಿಸ್ಬೋದು. ಏಕೆಂದರೆ ಈಗಿನ ಎಜುಕೇಷನ್ ಸಿಸ್ಟಮಲ್ಲಿ ನಮ್ಮ ಎಜುಕೇಷನ್ನು ಓನ್ಲಿ ಶಾಲ್ ಐ ಸ್ಪೀಕ್ ಇನ್ ಇಂಗ್ಲೀಷ್? ಸೊ ಓಕೆ, we are producing only graduates for the market and certificate oriented. ಬೇಕಾಗಿಲ್ಲ, ಅದು ಆಟೋಮೆಟಿಕಲಿ ಅವೈಲೇಬಲ್ ಇರುತ್ತೆ, ಬೈ ಡಿಫಾಲ್ಟ್ ಬರುತ್ತೆ. ಪ್ರಾಬಬ್ಲಿ ನೀವು ನಿಮ್ಮ ಎಜುಕೇಷನ್ ಬೇಸನ್ನು ಇನ್ಕ್ರೀಸ್ ಮಾಡಿದಾಗ, ಸೊ ನಿಮ್ಮ ನಾಲೆಡ್ಜ್ ಪೂಲ್ ಇನ್ಕ್ರೀಸ್ ಆದರೆ ಪೀಪಲ್ ವಿಲ್ ಡೆಫಿನೆಟ್ಲಿ ವಿಲ್ ಸರ್ಚ್ ಫಾರ್ ಯು. ಅರೆ, ಈ ನನ್ನ ಒಂದು ತೊಂದರೆಗೆ ಈ ಮನುಷ್ಯನಿಂದ ನನಗೆ ಉತ್ತರ ಸಿಗ್ತದೆ ಅಂದರೆ ಆಟೋಮೆಟಿಕಲಿ ಬರ್ಲಿಕ್ಕಾಗತ್ತೆ. ಸಿ, ದಟ್ ಶುಡ್ ಬಿ ದ ಮೀನಿಂಗ್ ಆಫ್ ಎಜುಕೇಷನ್. ಮೇಡಮ್,